ಕುಂಭರಾಶಿಯವರಿಗೆ ಆಷಾಢ ಮಾಸದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು, ವಿದೇಶ ಯೋಗ ಇರತಕ್ಕಂಥದ್ದು, ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ವಾಹನ ಯೋಗ ಕೂಡ, ವಾಹನ ಬದಲಾವಣೆ ಮಾಡ್ಕೊಳ್ಳೋ ಯೋಗ ಕೂಡ ಇರುತ್ತೆ. ಸ್ನೇಹಿತರಿಂದ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ಹೊಸದಾಗಿ ಏನಾದರೂ ತಾವು ಜೊತೆಯಲ್ಲಿ ಸೇರಿಕೊಂಡು ವಿಶೇಷವಾಗಿ ಏನಾದರೂ ಒಂದು 4-5 ಜನ ಸೇರ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕ್ರಯ ವಿಕ್ರಯಗಳು ಚೆನ್ನಾಗಿರುತ್ತೆ. ಹೂಡಿಕೆಯಿಂದ ಲಾಭ ಆಗುತ್ತೆ, ಹಳೆ ಹೂಡಿಕೆಯಿಂದ ಲಾಭ ಆಗುತ್ತೆ, ಭೂಮಿಯಿಂದ ಲಾಭ ಆಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಹಿರಿಯರ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಸಹೋದರ ಸಪೋರ್ಟ್ ತುಂಬ ಚೆನ್ನಾಗಿರ್ತಕ್ಕಂಥ ಮಾಸ ಸಹ ಕುಂಭರಾಶಿಯವರಿಗಿರುತ್ತೆ. ಪಾಲುದಾರಿಕೆಯಿಂದ ಬಹಳಷ್ಟು ಶುಭ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ಬೋದು. ಹಾಗಾಗಿ ನೆಮ್ಮದಿಯಿಂದ ತಾಳ್ಮೆಯಿಂದ ಇದ್ದಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗುತ್ತೆ. ಮಹಿಳೆಯರಿಗೆ ಬಡ್ತಿ ಸಿಗ್ತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಈ ಒಂದು ಕುಂಭರಾಶಿಯವರು ಸಾಧ್ಯವಾದಷ್ಟು ಈ ಮಾಸದಲ್ಲಿ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದು ಅಥವಾ ದಕ್ಷಿಣಾಮೂರ್ತಿ ಇರ್ಬೋದು, ಕಾಲಭೈರವನ ದರ್ಶನ ಮಾಡ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷದ ಹತ್ತಿರ ಈ ಒಂದು ಕುಂಭರಾಶಿಯವರು ಸಾಧ್ಯವಾದಷ್ಟು ದೀಪವನ್ನು ಹಚ್ಚಿಕೊಂಡು ಬಂದಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಮಂಗಳವಾರ ಅಥವಾ ಶನಿವಾರ ಈ ಮಾಸದಲ್ಲಿ ಅಶ್ವತ್ಥ ವೃಕ್ಷ ದರ್ಶನ ಮಾಡ್ಕೊಳ್ಳೋದು. ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಈ ಮಂತ್ರವನ್ನು ನವನಾಗಗಳಲ್ಲಿ ಪ್ರಥಮವನಾಗ ಆಗಿರ್ತಕ್ಕಂಥದ್ದೇ ಅನಂತ. ಅನಂತಂ ವಾಸುಕಿಂ ಅಂತ ಏನು ಕರಿತೀವಿ, ಅನಂತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಮಂಗಳವಾರ ಶನಿವಾರ ನೀವು ಒಂದು ಅಶ್ವತ್ಥ ವೃಕ್ಷವನ್ನು ದರ್ಶನ ಮಾಡ್ಕೊಂಡಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಬಾಳೆಹಣ್ಣು ಮತ್ತು ಬೆಲ್ಲವನ್ನು ದಾನ ಮಾಡಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾರಿಗಾದರೂ ಮಹಿಳೆಯರಿಗೆ ಹಸಿರು ಸೀರೆಯನ್ನು ಅಥವಾ ಹಸಿರು ರವಿಕೆಯನ್ನು, ಹಸಿರು ಬಳೆಯನ್ನು ಈ ಮಾಸದಲ್ಲಿ ನಿಮ್ಮ ಗಂಡ ಹೆಂಡತಿ ಅಥವಾ ಕುಟುಂಬದಲ್ಲಿ ನೀವೆಲ್ಲರೂ ಸೇರಿ ಯಾರಿಗಾದರೂ ದಾನ ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಮಾಸ ಸಹ ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂಚೂರು ಸಂಕಟಗಳು ಎದುರಾಗ್ತಕ್ಕಂಥ ಸಾಧ್ಯತೆ. ಯಾಕೆಂದರೆ ಗರ್ಭ ಶನಿ ಕೂಡ ನಡೀತಾ ಇರೋದ್ರಿಂದ, ಸಾಡೆ ಸಾತಿಯ ಗರ್ಭ ಶನಿ ನಡೀತಾ ಇರೋದ್ರಿಂದ ನಿಮಗೆ ನೀವೇ ಬೇಜಾರು ಮಾಡ್ಕೋತೀರಾ. ನಿಮ್ಮನ್ನು ನೀವೇ ನಾನೇನೂ ಇಲ್ಲ, ನಾನು ಹೀಗೆ ಹಾಗೆ ಅನ್ಕೊಳ್ಳೋಕೆ ಹೋಗಬೇಡಿ. ಯಾವಾಗಲೂ ತಥಸ್ಥ ದೇವತೆಗಳು ಕೂಡ ಇರ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 9 ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಕಪ್ಪು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ.